ಮನೆಗೆ ಹೋಗ್ತಿದ್ವಿ ಗೈಸ್. ಆದರೆ ಅವರಿಗೆ 1 ಅವರಿಂದ ಫೋನ್ ಎತ್ತದೆ. ಶುಭ, ಚೈ, ಕವಿತಾ ಅವರೆಲ್ಲ ಕಾಲ್ ಮಾಡ್ತಾನೆ ಇದ್ದಾರೆ. ಅವ್ರು ಯಾವುದೂ ಎತ್ತಿಲ್ಲ. ಯಾಕಂದರೆ ನಾನು ನಿನ್ನೆ ಅವರು ಹೋಗೋದು ಬೇಡ ಅಂತ ಹೇಳಿದ್ರಾ, ಇವತ್ತು ಹೋಗೋಣ ಅಂತ ಹೇಳೋದಕ್ಕೆ ಏನು ಮಾತಾಡ್ತೇನೆ ನನಗೆ ಗೊತ್ತಾಗ್ತಿಲ್ಲ. ಅವ್ರು ನೆನೆ ಹೋಗೋದು ಬೇಡ ಅಂತ ಹೇಳೋದಕ್ಕೆ ನಾನು ಫುಲ್ ಎಣ್ಣೆ ಹಚ್ಕೊಂಡು ಬಟ್ಟೆ ತೊಳಿತಾ ಕೂತಿದ್ದೆ. ಆವಾಗ ಫೋನ್ ಮಾಡಿ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಅವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇವಾಗ ಹೋಗಿ ಏನೋ ಹೇಳೋದು, ಬಸ್ ಸ್ಟ್ಯಾಂಡಿಗೆ ಹೋಗಿ ಅಂತೂ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಳಲ್ಕೆರೆಗೆ ಹೋದ್ಮೇಲೆ ರೀಚ್ ಆದಮೇಲೆ ತೋರಿಸ್ತೀವಿ ಗೈಸ್ ಅದು ಯಾರು ವಿನೋತ್ ಅನ್ನೋದು. ಗೈಸ್ ಇವಾಗ ಅವರು ಬಸ್ ಸ್ಟ್ಯಾಂಡಿಂದ ಅಲ್ಲಿಂದಲೇ ಬಸ್ ಹತ್ಕೊಂಡು ಬರ್ತಾವ್ರೆ. ನಮ್ಮದು ಬಸ್ಸು ನಾವು ಕಾಯ್ತಾ ಇದ್ದೀವಿ ರೈಲ್ವೆ ಗೇಟ್. ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಅಂತ ಅವಾಗಲೇ ಹೇಳಿದೆ ನಾನು ಅವರಿಗೆ. ಸೊ ನಾನು ಜಾಯ್ನ್ ಆಗಿದ್ದೀನಿ ಫ್ರೆಂಡ್. ಚೈಗೆ ಜಾಯ್ನ್ ಆಗಿದ್ದಾಳೆ ಅಷ್ಟೇ ಫ್ರೆಂಡ್. ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಅಷ್ಟೇ. ಚೇತನೆ ಕೊಟ್ಟಿಲ್ಲ, ಕೊಡ್ತಾರೆ. ನಿನ್ಗೆ ಜಿಮ್ ಹುಡುಗಿ ಅವ್ರಿಗೆಲ್ಲ ತೋರ್ಸಕ್ಕೆ ನಾನು ಹೇಳ್ಕೊಡ್ತೀನಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ಯಾಟಿಸ್ಫ್ಯಾಕ್ಷನಿಂದ ತಿಂದಿರೋ ಊಟ. ಆದರೂ ಈ ಸಲನೂ ತಟ್ಟೆಲ್ಲಿ ಬಿಡದೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇದೊಂದು ಬೇಜಾರಿದೆ. ಅವಳೆಂದು ಮಾಡಲ್ಲ ಫ್ರೆಂಡ್ಸ್. ವ್ಲಾಗ್ ಮಾಡ್ತಿದ್ಯಾ? ನಾನು ಫುಲ್ ನೋಡ್ರಿ ಫ್ರೆಂಡ್ಸ್, ಏನಂದ್ರೆ ಎಂಗೇಜ್ಮೆಂಟಿಗೆ ಹೋಗಿ ಬಾಯಿ ತುಂಬ ಎಲ್ಲಕ್ಕೆ ಹಾಕೊಂಡ್ಬಂದಿದ್ದೀನಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾನು ಹೈಟ್ ಆಗ್ಬಿಟ್ಟಿನಿ ಬಾರಿ.